ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಫ್ರೈಡೇ ವ್ಲಾಗ್. ಫ್ರೈಡೇ ಮಾರ್ನಿಂಗು ಸ್ವಲ್ಪ ಗಂಗಮ್ಮನ ಪೂಜೆ ಮಾಡೋದಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ತೋಷಿತ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ಹೋಗೋಣ ಅಂತ ಹೊರಟಿದ್ವಿ. ನಮ್ಮ ತೋಷಿತ್ತು ನಮ್ಮ ದಿಯಾದು ಫೋಟೋ ಶೂಟ್ ಮಾಡ್ತಿದ್ದ, ತಿಂಡಿ ತಿಂದು ಕೂತಿದ್ದ. ಸೊ ಅಷ್ಟರಲ್ಲಿ ಅವಳು ಕೂಡ ಎದ್ಲು. ಸೊ ನಾನು ಅವಳು ಚಿಕ್ಕವಳಲ್ಲಿದ್ದಾಗ ಈ ರೀತಿ ಪಕ್ಕದಲ್ಲಿ ಗೊಂಬೆ ಇಟ್ಬಿಟ್ಟು ಫೋಟೋಸ್ ತೆಗೆದಿದ್ದೆ. ಸೊ ಅದರಿಂದ ಇವನು ಕೂಡ ಇವಾಗ ಎದ್ದಾಗ ಅದನ್ನೇ ನೋಡು ಅಂತ ಹೇಳ್ಕೊಂಡು ಫೋಟೋ ಶೂಟ್ ಮಾಡ್ತಿದ್ದಾನೆ. ಸೊ ಅವನನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಗಂಗಮ್ಮನ ಪೂಜೆಗೆ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ಆಲ್ಮೋಸ್ಟ್ 9:30 ನಾವು ಮನೆಯನ್ನು ಬಿಟ್ವಿ. ಎಲ್ಲಿ ಪೂಜೆ ಮಾಡ್ತಿರೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಾನು, ದಿಯಾ, ನಮ್ಮ ಶಾಂತಕ್ಕ ಜೊತೆಗೆ ನನ್ನ ಹಸ್ಬೆಂಡು 4 ಜನ ಹೋಗಿದ್ದಂಥದ್ದು. ತೋಷಿತ್ನ ಸ್ಕೂಲ್ಗೆ ಬಿಟ್ಟೆ ಒನ್ ಡೇಗೆ ಇನ್ನೇನು ರಜಾ ಹಾಕ್ಸೋದು. ಸ್ಯಾಟರ್ಡೇ ಹೇಗಿದ್ದು ಬಕ್ರೀದ್ ಹಬ್ಬ ಇತ್ತಲ್ವ, ಸೊ ಅವಾಗ ರಜಾ ಕೊಡ್ತಾರೆ ಅಂತ ಅವನನ್ನು ಬಿಟ್ಬಿಟ್ಟು ನಾವು ಹೋಗಿದ್ವಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ 5:15 ಎದ್ದು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಇವಾಗ ಏನಂತ ಅಂದರೆ ಗಂಗಮ್ಮನ ಪೂಜೆ ಮಾಡಬೇಕು ಅಂತ ಅಂದರೆ ತಿಂಡಿ ತಿನ್ನೋ ಆಗಿರೋದಿಲ್ಲ, ಪೂಜೆ ನಾವು ಮಾಡುವಂಥವ್ರು. ಸೊ ಮಿಕ್ಕವ್ರೆಲ್ಲರೂ ಕೂಡ ತಿಂಡಿ ತಿನ್ಕೊಂಡು ಹೊರಟ್ವಿ. ಸೊ ಬ್ಯಾಗಲ್ಲಿ ಏನೆಲ್ಲ ತುಂಬ್ಕೊಂಬಂದಿದ್ವಿ ಅಲ್ವಾ, ಸೊ ಅದನ್ನೆಲ್ಲ ತಗೊಂಡು ಪೂಜೆ ಮಾಡೋಣ ಅಂತ ಹೋದ್ವಿ. ಬಾಕಿ ಟೈಮಲ್ಲಿ ಭಾನುವಾರ ಅಥವಾ ಸೋಮವಾರ ಮಾಡ್ತೀವಿ ಅಂತ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ನಾವು ಗಂಗಮ್ಮನ ಪೂಜೆ ಮಾಡ್ತಿರೋದು ಎಲ್ಲಿ ಅಂತ ಅಂದರೆ ತುಮಕೂರು ಸಿದ್ಧಗಂಗಾ ಮಠದಲ್ಲಿ. ಪ್ರತಿ 3 ವರ್ಷಕ್ಕೊಂದ್ಸಲನೂ ಕೂಡ ನಮ್ಮ ಅತ್ತೆ ನಡೆಸ್ಕೊಂಡು ಬಂದಿದ್ರಂತೆ. ಸೊ ನನ್ನ ಮದುವೆ ಆದಮೇಲೆ ನಾನು ನಡೆಸ್ಕೊಂಡು ಹೋಗ್ತಿರುವಂಥದ್ದು. 3 ವರ್ಷಕ್ಕೊಂದ್ಸಲ ಪ್ರತಿ ಸಲ ನಾನು ಪೂಜೆ ಮಾಡ್ತೀನಿ. ದಿಯಾನ ಮನೆಗೆ ಕರ್ಕೊಂಬಂದಾಗ ಅವಳು ವರ್ಷದಲ್ಲಿದ್ದಾಗ ಪೂಜೆ ಮಾಡಿದ್ದಂಥದ್ದು, ಆನಂತರ ಮಾಡಿರಲಿಲ್ಲ. ಸೊ ಅಲ್ಲಿಗೆ 3 ವರ್ಷ ಆಯಿತು ಅಲ್ವಾ. ಸೊ ಇವಾಗ ಮಾಡೋಣ ಅಂತ ಹೋಗಿದ್ವಿ. ಭಾನುವಾರ ಅಥವಾ ಸೋಮವಾರ ನಾವೇನಾದರೂ ಪೂಜೆ ಮಾಡ್ತೀವಿ ಅಂತ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ. ಹಾಗಾಗಿ ಫ್ರೀಯಾಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ನಮಗೂ ಕೂಡ ಮನಸ್ಸಿಗೆ ತೃಪ್ತಿ ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ ನಾವು ಫ್ರೈಡೇನೇ ಹೋಗಿದ್ವಿ. ಬನ್ನಿ ಗಂಗೆ ಪೂಜೆ ಹೇಗಿತ್ತು ಅಂತ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ಕೂಡ ಈ ಒಂದು ವಿಡಿಯೋನ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಆಚೆ ಲಾಕ್ಸ್ ಮಾಡಿ ಕೊಡ್ತಾರೆ. नक्षत्र सहिताय एवं गुण विशेषण विशिष्टाय अस्याम् अस्माकं कुटुम्बानां क्षेम स्थैर्य विजय आयुः आरोग्य ऐश्वर्य अभिवृद्ध्यर्थं मम इष्टार्थ सिद्धि सिद्धगंगा भवान्यै नमः कुंकुमार्चना पूजा कर्म करिष्ये. అయితే ಯಾರಿಲ್ವಾ? ತೋಷಿತ್ತು ಮಾ ಶಂಕರ್ಯೇನ್ ಮಾ ಶಿವಾಯೇನ್ ಮಾ ಪಾರ್ವತಿಯೇನ್ ಮಾ ಚಂಡಿಕಾಯೇನ್ ಮಾ ಗೌರಿಯೇನ್ ಮಾ ಜಗನ್ಮಾತ್ರೇನ್ ಮಾ ಶಿವಪ್ರಿಯೇನ್ ಮಾ ಚನೇನ್ ಮಾ ಶಾಂಭವ್ಯೇನ್ ಮಾ ಸಿಂಹವಾಕ್ನೇನ್ ಮಾ ವಿಶ್ವಾಧಾರೇನ್ ಮಾ ಕೃಪಿಣ ಮಾ ಕಾತ್ಯೇನ್ ಮಾ ಮಹಾಮಾಯ ಶಕ್ತಿಯೇನ್ ಮಹಾ ಕೃಪಿಣೇನ್ ಮನೆ ಕೃಪಿಣೇನ್ ಮಾ ಭದ್ರಾಯನ್ ಮಾ ಪರ್ಣಯನ್ ಮಾ ವಿಕಾಯನ್ ಮಾ ಅಮೃತಾಯನ್ ಮಾ ನಿತ್ಯೇನ್ ಮಾ ಶಾರ್ಪಣೇನ್ ಮಾ ಭೈರವ್ಯೇನ್ ಮಾ ದಾಕ್ಯೇನ್ ಮಹಾದೇವೀನ್ ಮಾ ಕೈಲಾಸ विद्यात्रि मात्रेन मा सर्वसौख्येन मा साप्तानेन मा सुखेन मा पीठानेन मा गुरुनेन मा कांतायन मा प्राणेन मा मुक्तरूपिणेन मा लक्ष्मी प्रदायन मा समुद्रेन मा गुणाय मा मन्ये नमो नमः. ओम श्री गंगा भवानी नमः. कुंकुमार्चन पूजां समर्पयामि. ओम हिरण्यपात्रं. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಆನಂತರ ಮುತ್ತೈದೆಯರಿಗೆ ಏನು ಕುಂಕುಮ ಕೊಡಬೇಕಲ್ವ, ಸೊ ಹಾಗಾಗಿ ಅವ್ರಿಗೆ ಕೊಡೋದಕ್ಕೆ ಅಂತ ಎಲ್ಲನೂ ಕೂಡ ಅರೇಂಜ್ ಮಾಡ್ಕೊಳ್ತಾ ಇದ್ವಿ. ಜನ ಅಂತ ಅಂದರೆ ಮೀಡಿಯಮ್ ಆಗಿದ್ದರು, ಅಷ್ಟೊಂದು ಜನ ಏನು ಇರಲಿಲ್ಲ. ಫ್ರೀಯಾಗಿ ಮನಸ್ಸಿಗೆ ತೃಪ್ತಿ ಆಗೋ ರೀತಿ ಪೂಜೆ ಆಯಿತು ಅಂತಲೇ ಹೇಳ್ಬೋದು. ಸೊ ನಾವು ಯಾವುದೇ ಕೆಲಸ ಮಾಡೋದಕ್ಕೂ ಮುಂಚೆ ನಾವು ಮಾಡುವಂತಹ ಕೆಲಸ ಸಕ್ಸಸ್ಫುಲ್ಲಾಗಿ ಆಯಿತು ಅಂತ ಅಂದರೆ ತುಂಬಾ ಖುಷಿ ಅಲ್ವಾ. ಸೊ ಅದೇ ರೀತಿ ಪೂಜೆನೂ ಕೂಡ ಮನಸ್ಸಿಗೆ ತೃಪ್ತಿ ಆಗೋ ರೀತಿ ಆಯಿತು ಅಂತಲೇ ಹೇಳ್ಬೋದು. ಆನಂತರ ಅಲ್ಲಿ ಬಂದಿದ್ದಂತಹ ಮುತ್ತೈದೆಯರಿಗೆ ಎಲ್ರಿಗೂ ಕೂಡ ಅರಿಶಿನ ಕುಂಕುಮ ಕೊಡ್ತೀವಿ. ಸೊ ಬಂದವ್ರನ್ನ ಯಾರನ್ನೂ ಬಿಡಲಿಲ್ಲ, ಎಲ್ಲರನ್ನೂ ಕೂಡ ಕವರ್ ಮಾಡಿದ್ವಿ. ಏಕೆ ಅಂತ ಅಂದರೆ ಇವಾಗ ತಮಟ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು ಎಲ್ಲನೂ ಕೂಡ ಜಾಸ್ತಿ ತೆಗೆದುಕೊಂಡು ಹೋಗಿರ್ತೀವಿ. ತಗೊಂಡೋಗಿ ಮತ್ತೆ ವಾಪಸ್ ತರೋದಕ್ಕಿಂತ ಅಲ್ಲಿ ಬಂದಂತಹ ಮುತ್ತೈದೆಯರಿಗೆ ಕೊಟ್ರೇ ನಮಗೆ ಒಂಥರ ಖುಷಿ ಅಲ್ವಾ. ಸೊ ಹಾಗಾಗಿ ಯಾರಿಗೂ ಬಿಡಲಿಲ್ಲ, ಎಲ್ರಿಗೂ ಕೂಡ ಖಾಲಿ ಆಗೋವರೆಗೂ ಕೂಡ ಕಂಪ್ಲೀಟಾಗಿ ಕೊಟ್ಬಿಟ್ಟು ಬಂದ್ವಿ ಅಂತಲೇ ಹೇಳ್ಬೋದು. ನಿಂತು ಯಾರಿಗೂ ಕೊಡಿಸ್ಬಾರ್ದು. ಕುಂಡಿಸ್ಬಿಟ್ಟು ಕೊಡಿ, ಯಾರು ಬೇರೆ अस्मिन् श्रीमतो श्री विश्वामित्रे उत्तरायणे श्रीमतो ज्येष्ठमासे कृष्णपक्षे वासरस्तु शुभवासरः युक्ताय शुभलग्न नक्षत्र सहिताय एवं विशेषण विशिष्टाय श्री सिद्धगंगा भवानी नमः कुंकुमार्चना पूजा कर्म करिष्ये.
ಮುತ್ತೈದೆಯರಿಗೂ ಕೂಡ ಈ ಅರಿಶಿನ ಕುಂಕುಮ ಕೊಟ್ಟ ಆದಮೇಲೆ ಅಪೋಸಿಟ್ ಇರುವಂತಹ ದೇವಸ್ಥಾನಕ್ಕೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಆನಂತರ ಹೊರಟ್ವಿ. ಸೊ ಆ ಒಂದು ವ್ಲಾಗನ್ನು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ, ಜೊತೆಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್ ಬಾಯ್.